ಇದು ಬುದ್ಧಿವಂತರಿಗೆ ಹೇಳೋ ಪದ ಅದು ಟಾಯ್ಲೆಟ್ ಅಂದ್ರೆ. ಹೋಗ್ಲಿ ಬಿಡಲೆ, ನೀನು ಒಬ್ಬ ಕಲ್ತಿಯಲ್ಲ ಸಾಕು ಬಿಡು. ಮತ್ತು ನಾವಿಬ್ರು ಸೇರಿ ಇಂಗ್ಲೀಷ್ ಮಾತಾಡಿ ಈ ಊರನ್ನವ್ರಿಗೆ ಯಾರಿಗೆ ಅರ್ಥ ಆಗಲಿಲ್ಲ ಅಂದ್ರೆ ಇವ್ರೇನ ಅಮೆರಿಕದಿಂದ ಬಂದಾರೇನೋ ಅನ್ಕೋಬಾರ್ದಲ್ಲ, ಅದಕ್ಕೆ ಬೇಡವಾ ನೀವು ಒಬ್ಬಕ್ಕೆ ಕಲಿ ಇಂಗ್ಲೀಷ್. ಗಡ ಬರ್ರಿಲೆ, ನೀವೇನು ಏಟ ತನಕ ಮಾತಾಡ್ಕೊಂತ ನಿಲ್ತೀರಿ? ಎಂದು ಸಿಗ್ಲಾರ್ದ ಗೆಳತಿಯರು ಸಿಕ್ಕಿರ ನನ್ನಂಗೆ ದಿನಾ ಬೆಳಕರಿದ್ರೆ ಒಬ್ರು ಮನೆಗೆ ಒಬ್ರು ಬಿದ್ದು ಸಾಯ್ತಿರ್ತೀರವ. ಏನಂಗ ರೋಡ್ನಾಗೂ ನಿಲ್ತೀರಿ, ಮನ್ಯಾಗೂ ನಿಲ್ತೀರಿ, ಅವ ಅಂಥವೇನು ಮಾತಾಡ್ತೀರೇನ ನೀವು? ಬರ್ರಿ. ಹೊಗ್ಗ ಅವನ ಹಾಗಲ್ಕಾಯಿಗೆ ಬೇನ್ಕಾಯಿ ಸಾಕ್ಷಿ ಅನ್ನಂಗ ಈಗೇನು ಮಾತಾಡೋದ ಇಲ್ಲನ ಪಾಪ ಮೌನ ಗೌರಿ ಅನ್ನೋರ್ಗತೆ ಮಾತಾಡ್ತಾಳ ಅವ್ರಿಗೆ. ಈಕಿನ ಆಕೆ ಮಾತು ಸಿಕ್ಕು ಅಂದ್ರೆ ಮನಿ ಬೇಡ ಮಠ ಬೇಡ, ನಡೋ ರೋಡ್ನಾಗ ಆಗಲಿ ಒಂದು ತಾಸು ಗಂಟ್ಲೆ ಮಾತಾಡಿ ಆಮೇಲೆ ಮನೆಗೆ ಹೋಗೋದು. ಲೇ ಬೊಳ್ಳಳ್ಳಿ, ಯಾಕ ಅಜ್ಜನ ಮನೆ ಕಡೆಗೆ ಎಲ್ಲರೂ ಪುದು 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 ಅನ್ನಂಗೆ ಹೊಂಟಾರಲ್ಲ ಜನ? ಏನೈತೆ ಏನ ಗೋಲ್ಮಾಲ್ ಹಂಗಾರ ಅಜ್ಜಂದು? ಲೇ ಪರ್ಮೆ, ಮುಂದೆ ಹೋಗಿ ನೋಡ್ಬಾ ಹೋಗ್ಲಿ. ಮತ್ತೆ ಅಜ್ಜ ಯಾಕ್ರ ಟಿಕೆಟ್ ತಗನ್ನ ಹೆಂಗ? ಸುಮ್ಮನೆ ಬಿಡ್ತಾನ್ರಿ ಪಾಪ ಅಜ್ಜ ಇನ್ನೊಂದು ಎಷ್ಟು ದಿನ ಬದುಕ್ಲಿ. ನಿನ್ನವನ ನೀ ಅನ್ನ ನೋಡು, ನಾ ಬಿಡ್ತಾನತಿಗೆ ನಂಗೆ ಯಮರಾಜ್ ಬಂದವನ ಬಿಟ್ಟು ಹೋಗ್ಬಿಡ್ತಾನ ನಿಮ್ಮ ಅಜ್ಜನ್ನ. ಹೋಗ್ಲಿ ಬಿಡೆ, ಹೋದ್ರೊಕ್ಕನ ಏನೈತಿ ಆಗೈತಿ ಹೋಗೈತಿ, ಎಲ್ಲ ಆಳ್ಯಾನ ಬಾಳ್ಯಾನ. ಇನ್ನು ಎಷ್ಟು ದಿನ ಬದುಕ್ಬೇಕು ಅವನು? ಸುಮ್ಮನೆ ಮರಾಯ, ಇನ್ನು ಅಜ್ಜ ಹೋಗ್ಯಾನ ಹೋಗಿಲ್ಲ ಗೊತ್ತಾನ ಇಲ್ಲ. ಹಂಗ ಮುಂದ್ಕೋಗಿ ಹೋಗಿ ನೋಡ್ಕೊಂಬರೋಣ ಅಂತ ಹೊಂಟೇವಿನ. ಅಲ್ಲ ನೀವು ಅಜ್ಜನ ಅರ್ಥದಾರಗಣ ಸಾಯಿ ಹೊಡಿತೀರಲ್ಲ. ಲೇ ಬೊಳ್ಳಳ್ಳಿ, ಚೆಂಡಿಗೆ ಹೊಡಿತೀನ ನಿನಗೆ ನಾನು? ನೀನೇನಲೇ ನಾನು ಸಾಯಿ ಹೊಡಕತ್ತೇನೆ ಅವ್ನಿಗೆ ವಯಸ್ಸಾಗೈತಿ ಸಾಯಕತ್ತೇನ. ಇಷ್ಟೊತ್ತಿಗೆ ಹೋಗಿದ್ರ 3-4 ವರ್ಷ ಆಕತ್ತು ಹೋಗಿ. ಹಂಗ ಇಷ್ಟಿಷ್ಟ ಅನ್ಕಂತ ಈ 3 ವರ್ಷದಿಂದ ಬಂದೈತೆ ಅದು ಗಾಡಿ. ಸಾಕ್ಬಿಡು. ಮೈಯಾಗಿರೋ ಪೇರ್ ಪಾರ್ಟ್ಸು ಒಂದೊಂದು ಕೆಲಸ ಮಾಡಂಗಲ್ಲ ಅವನು. ಮತ್ತೆ ಇಟ್ಕಂದು ಏನು ಮಾಡ್ತಿದಿ? ಹೋದ್ರೊಕ್ಕನ ಹೆಂಗಂತಿರಲ್ರಿ ಅಣ್ಣಾರ ಪಾಪ ಅಜ್ಜಿಗೆ. ನಗಣ, ನೀ ಅಂದಂಗ ಅಜ್ಜ ಟಿಕೆಟ್ ತಗಂದಂಗ ಕಾಣಿಸ್ತೈತೆ. ಎಲ್ಲರೂ ಆ ಕಡೆಗೆ ಹೊಂಟಾರ ಹೂವಿನ ಹಾರ ಅವ್ನು ಹಿಡ್ಕೊಂಡು. ಹೆಂಗಾರ ಯಾಕಾಗಲಿ ನಾವು ಒಂದು ಹೆಜ್ಜೆ ಹೋಗಿ ನೋಡ್ಕೊಂಡ ಬಂದ್ಬಿಡ್ತಾನೆ. ಇಲ್ಲೇ ನಿಲ್ರಿ ಸುಮ್ಮನೆ. ಮತ್ತೆ ಖಾರ ಬ್ರೆಡ್ ಹಣ್ಣು ಅವ್ನು ಹಿಡ್ಕೊಂಡು ಅವ್ರ ಮನೆಗೆ ಹೋದ್ರೆ ಚಂದ ಕಾಣಂಗಲ್ಲ ಅಜ್ಜ ಹೋಗಿದ್ದ ಅಂದ್ರೆ. ಪರ್ಮೆ, ಎಲ್ಲರೂ ಮಾಲಿ ತಗೊಂಡ ಹೊಂಟಾರ ಅಂದ್ರೆ ಅಜ್ಜನ ಟಿಕೆಟ್ ಹರ್ದಾನಲ್ಲೇ ನಡೆದ್ಬಿಡ್ರಿ ಹೋಗನ್ರ. ಮತ್ತೆ ಸುಮ್ಮನೆ ಇಲ್ಲೇ ನಿಲ್ಲೋದೇನ, ನೀವು ಹೋಗಿ ನೋಡ್ಕೊಂಬರೋದೇನ? ಬೇಡ ನಡ್ರಿ, ಎಲ್ಲರೂ ಹೋಗೇ ಬಿಡನ್ರಿ. ಅಯ್ಯಯ್ಯ ಪಾಪ ಇದೇನ, ಅಜ್ಜ ಒಂದೆರಡು ಬ್ರೆಡ್ ತಿನ್ನಿಸಿ ಚಾ ಕುಡಿಸಿ ಬಂದ್ರಾತು ಅಂತ ನಾ ಮಾಡಿದ್ದೆ. ಅಜ್ಜ ಸತ್ತ ಬಿಟ್ನ ನಂಗಾರ? ಇಲ್ಲಲೇ ಬಳ್ಳಳ್ಳಿ, ಅಜ್ಜಿನ ಸತ್ತಂಗ್ ಕಂಡಲ್ ತಗ. ಪಾಪ ನಿನ್ ಚಾ ಬ್ರೆಡ್ ದಾರಿಕ್ ಹಾಕ್ಯ ಅಂತ ಕುಂತಿರ್ತಾನ, ಹೋಗಿ ತಿನ್ನಿಸು ಆಮೇಲೆ ಸಾಯ್ತಾನವ. ಬರ್ರಿ ಗಡ ಹೋಗನ್ ಬರ್ರಿ. ಈಶಾರು ನಿತ್ಕ ಅವ್ರು ಹೊಂಟ್ರಂದ್ರ ಅವ್ರಿಂದ ಹೋಗ್ತಿಯಲ್ ನೀನೆ. ಬಾರ್ಲಿ ಲಂಚಕ್ ಹೋಗ್ಲಿಲ್ಲನ ಮತ್ತೆ ಇಲ್ಲೇ ನಿಂದಿರ್ತೀಯ? ಅಲ್ಲ ಶಾರು, ಇವು ಬ್ರೆಡ್ ಹಣ್ಣು ಸುಮ್ಮನೆ ಈಗ ಸತ್ ಮನೆಗೆ ಹಿಡ್ಕೊಂಡು ಹೋದ್ವಿ ಅಂದ್ರೆ ತಿಪ್ಪಿ ಹೋಗಿತ್ತಾರ ನೋಡವ್ರು. ಅದಕ್ಕೆ ಇಲ್ಲ ಯಾರ್ದಾರ ಮನೆಗೆ ಇಟ್ಟು ಹೋಗೋಣ, ಹೋಗ ಮುಂದೆ ಇಸ್ಕೊಂಡು ಹೋದ್ರಕತ್ ನಾವ. ನಮ್ಮ ಮನೆಗೇನ ಒಯ್ದ್ರಕತಿ. ಆಕಿಗೇನು ಲಲ್ತಕ್ಕೇನ ಜಾಸ್ತಿ ತಲೆ ಕೆಡಿಸ್ಕೊಳೋದಲ್ಲ. ಏನೋ ಕೊಟ್ಟಾರನ ಬಿಡು ಅವ್ರ ಮನೆಗನ ತಿಪ್ಪಿ ಪಪ್ಪಿ ಹೋಗದಾರ ಅಂತ ತಿಳ್ಕೊಂತಾಳಕಿ. ಇಲ್ಲೇ ಯಾರ್ದಾರ ಮನೆಗೆ ಇಟ್ಟು ಹೋಗೋಣ ಸುಮ್ಮನೆ. ಆಕಿ ಈಕಿದಳಲ್ಲ ಹೇಮಿ, ಅವ್ರ ಮನೆಗೆ ಕೊಟ್ಟು ಹೋದ್ರ ತಡಿ. ನಿಂದ ಐಡಿಯಾ ಚಲೋ ಐತಿ, ಕೊಡು ಅವ್ರ ಮನೆಗನ. ಆದ್ರ ಹಣ್ಣು ಎಣಿಸ್ಕೊಳ್ಳಲೆ ಅವು ಏಸದವ ನೋಡು. ಮತ್ತಿಬ್ಬರಿಗೆ ಸಮ ಬರ್ಬೇಕಾ? ಮತ್ ನೀನು ಒಂದು ಹೆಚ್ಚಿಗೆ ನಾ ಒಂದು ಕಮ್ಮಿ ಅಂದ್ರೆ ನಡೆಯಂಗಿಲ್ಲ ನೋಡು. ಇಲ್ಲಿ ನಡೆಯವ ನಿನ್ ಬಿಟ್ಟು ನಾನೇನ್ ತಗಂತಾನಿ? ಇಬ್ರು ಅರ್ಧರ್ಧನ ತಗೊಳಂತಗ ಏನಾದ್ರನ. ಬರ್ರಿ ಗಡ ಅಜ್ಜನ ಬಾ ಹೋಗಿರೋದು. ಏಷಾರು ನೀ ಗಡ ಹೋಗೋ, ಮತ್ ಲಲ್ತೆ ಕಿಲ್ಗೆ ಬಂದ್ಗಿಂದಾಳ. ನಾ ಇವನ್ನ ಹೇಮಿ ಮನೆಗೆ ಇಟ್ಟು ಬರ್ತಾನಂತೆ. ನೀವು 2 ಹೆಜ್ಜೆ ಮುಂದೆ ಹೋಗ್ರೆ ನಾ ಹಂಗ ಟಣ ಹಾರ್ಕೊಂತ ಬಂದ ಬಿಡ್ತಾನೆ. ಲೇ ಎಣಿಸಿಟ್ಟು ಬಾ, ಮತ್ ಹಂಗ ಬರಬೇಡ. ಆ ಹೇಮ್ ತಕ್ಕಿಕ್ಕಂದಾಳ ಮತ್ ಅದ್ರಾಗಿನವ ಎಷ್ಟದವ ನೋಡೋನ್ ತಡಿ. ಇದ್ರಾಗ 1 2 3 4 5 6 7 9 ಅದಾವು. ಒಂದು ಹಣ್ಣು ಅಲ್ಲೇ ಈಗ ತೆಗೆದು ಇಟ್ಬಿಡ್ತಾನೆ, ತಿಂದ ಬಿಡ್ತಾನೆ. ಮತ್ತೆ ಇಡೋದು ಯಾಕೆ? ಆಮೇಲೆ ಹೋಗೋ ಮುಂದೆ ಇಬ್ರು ಅರ್ಧ ತಗೊಂಡು ಮನೆಗೆ ಹೋದ್ರಾತ. ಮತ್ತೆ ಅಕ್ಕಿ ಮನೆ ಮಠ ಹೋಗ್ಬೇಕಾತ್ ನೋಡ್ ನನಗೆ. ಏನ್ ಮಾಡೋದು? ಒಂದು 4 ಹಣ್ಣು ಉಳಿತಾವ ಈಗ ಹೋದೆ ಅಂದ್ರೆ. ಇಲ್ಲಾಂದ್ರೆ ಅಷ್ಟು ಬೀದಿ ಪಾಲ ಅಲ್ಲ ತಿಪ್ಪಿ ಪಾಲ. ಅಯ್ಯ ಪಾಪ ಅದ್ ಜವಾಗ ಸತ್ತೇನ ನೋಡ. ಆಲ ಮೈ ತೊಳದ್ ಮಾಲೆ ಹಾಕಿ ಕುಂದ್ರಿಸ್ಬಿಟ್ಟಾರ. ಅಲ್ಲ ಲಲ್ತಕ್ಕ ಮಾಲೆ ಏನ ಹಾಕಿ ಕುಂದ್ರಿಸ್ಯಾರ ಬಿಡು, ಕುಂದ್ರಿಸ್ಲಿ ಯಾರು ಬೇಡ ಅಂತಾರ. ಆದ್ರೆ ಹೆಣ ಒಂದು ಬಿಟ್ಟು ಹೋಗ್ಯವಲ್ಲ, ಎಲ್ಲೋಗ್ಯವನ? ಅಯ್ಯ ಪಾಪವ ಅಜ್ಜಿಗೆ ಹಿಂಗ ಆಗ್ಬಾರ್ದತ್ತು ಬಿಡು. ಮಾವ ಎಂತ ಚಲೋ ಇದ್ದಲ್ಲ ಮಾವ. ಬೆಳಗ್ಗೆ ಉಳ್ದ ಚಾ ಸೋಸ್ಕೊಟ್ರು ಸುಮ್ನ ಕುಡಿತಿದ್ದಲ್ಲ ಮಾವ. ಈಗ ಉಳ್ದ ಚಾ ಯಾರಿಗೆ ಸೋಸ್ಕೊಡ್ಲೆ ಮಾವ? ಅದನ್ನ ಯಾರು ಕುಡಿತಾರ ಮಾವ? ಲೇ ಸುಮ್ಮಿ, ಈಗೇನ್ ಮಾವ್ ಸತ್ತನ ಅಂತಂದ ಅಳಕತ್ತಾಳೇನ? ತಂಗಳ ಚಾ ಕುಡಿಯರ್ ಯಾರು ಇಲ್ದಂಗ ಅಂತ ಅಳಕತ್ತಾಳಲೆ. ಇವ ಹೋಲ್ ಬಿಡ, ಅಳ್ಬಾಡ್ಬಿಡ ಸಾಕು. ಹೋಗ್ತಾಯಿ ಕಣ್ಣೀರ್ ವರ್ಷಕ್ಕೆಂದು ಅಷ್ಟು ಮಕ ತಕೊಂಡ್ ನೀರು ಕುಡಿ ಹೋಗುವ. ಸಾಕು ಬಿಡು, ಅಳ್ಬೇಡ. ಹೂನ ಚಿಗವ, ಹಂಗ ಮಾಡ್ತಾನೆ. ನಮ್ಮ ಮಾವನ್ ನೋಡ್ಕೊಂತೀರ ಒಂಚೂರು ಮಕ ತಕೊಂಡ್ ಬರ್ತಾನೆ. ಹಂಗ ಒಂದ್ ತಟ್ಟೆ ಚಾ ಕುಡಿದ್ ಬರ್ತಾನೆ. ಅಯ್ಯೋ ಅಲ್ಲಲ್ದಕ್ಕ ಇದೇನ ನೀ ಆಟ ಅನ್ನೋದ್ರಾಗ ಹೋಗಿ ಬಿಟ್ಲಲ್ಲ ಆಕಿ. ಅಲ್ಲಲೇ ಶರಕ, ಆಕೆ ಹತ್ತದ್ದೇನಾರ ಮಾವ್ ಸತ್ತನಂತ ದುಃಖದಲ್ಲಿ ಹತ್ತಂಗಿತ್ತ. ಆ ತಂಗಳ ಚಾ ಕುಡಿಯೋರು ಯಾರು ಇಲ್ಲ ಅಂತ ಹೇಳಿ ಹತ್ತಂಗಿತ್ತು ನೋಡವ. ಅದು ನೋಡ್ತೀಯ ಹೆಣ ಒಂದ ಬಿಟ್ಟು ಮಂದಿ ಎಲ್ಲವೂ ಎಲ್ಲಿ ಹೋಗಿದ್ದಾವ ನೋಡ್ ಬರ್ತಾವು. ಅಯ್ಯ ಅವ್ನ ಹೆಣ ಎತ್ಲಿ.
ಲೀ ಪರ್ಮ್ಯಾ ಇಲ್ಲಿ ನಿಂತು ಏನು ಮಾಡ್ತಿದ್ದಿ? ಸುಮ್ಮನೆ ಇವು ಖಾಲಿ ಪುಕ್ಕಟ ಆ ಪುರಾಣ ಈ ಪುರಾಣ ಆಗ್ಬೇಡ ಹೋಗ್ಬೇಡ ಅವನ್ನ ಹೇಳ್ತಾವು. ಅದಕ್ಕೆ ನಾವು ಆ ಕಡೆ ಹೋಗೋಣ ನಡಿ. ಏನಾರ ನಮ್ಮ ಸ್ವಲ್ಪ ಎಣ್ಣೆ ಗಿಣ್ಣೆ ವ್ಯವಸ್ಥೆ ಮಾಡ್ಕೊಂಡು ನಡೀಲಿ. ಈ ಮುದುಕನ ಮಗನ ಕೇಳಿದೆ ಅಂದ್ರೆ ಎಲ್ಲ ರೆಡಿ ಇಟ್ಟಿರ್ತಾನವ. ಏ ಬರ್ರಿ ಬರ್ರಿ ನಾಗಣ್ಣಾರ, ಇಲ್ಲಿ ನಿಂತಾರ ಏನು ಮಾಡ್ತೀರಿ? ಸುಮ್ಮನೆ ಇವು ಏನೋ ಅಂತಾರಲ್ಲ, ಸತ್ ಎಮ್ಮಿಗೊಡ್ಡು 10 ಸೇರು ಹಾಲು ಹಂಡತಿತ್ತು ಅನ್ನಂಗೆ ಎಲ್ಲ ಮುಗಿದು ಹೋಗಿದ್ದು ಹೇಳ್ಕೊಂತ ನಿಲ್ತಾವು. ಅಲ್ಲಲ್ಲಿ ನಾ ಹೇಳಿದ್ದೇನು ಮಾಡಿದಿ? ಎಣ್ಣೆ ಕೇಳೋ, ಎಣ್ಣೆದು ಬರೋಬ್ಬರಿ ವ್ಯವಸ್ಥೆ ಮಾಡೋ ನಮಗಿಬ್ರಿಗಿನ. ಏ ನೀವೇನ್ರಿ ಅದು ನೀನು ಕೇಳ್ಬೇಕೇನು? ಅಲ್ಲಿ ಓಕೆ ಅವನ ಮಗ ಬರೋಬ್ಬರಿ ವ್ಯವಸ್ಥೆನ ಮಾಡಕತ್ತೆ ನೋಡ್ರಿ ಎಲ್ಲರಿಗಿನ. ಎಷ್ಟರ ಕುಡೀರಿ ನೀವು, ಮನ್ಸಿಗೆ ಬಂದಷ್ಟು ಕುಡೀರಿ, ಮನ್ಸಿಗೆ ಬಂದಂಗೆ ತೂರಾಡ್ರಿ. ರೀ ನೀವೇನ ಸಣ್ಣಗೆ ದಾರಿನ ಬಿಟ್ರಲ್ಲ, ಹೋಗಿ ಹೂವಿನ ಹಾರ, ತೆಂಗಿನಕಾಯಿ, ಒಂದೆರಡು ಬೆತ್ತಿ ಗಟ್ಟಿ, ಒಂದೆರಡು ಉದ್ದಿನ ಕಡ್ಡಿ, ಅವು ಏನೇನ ಸಾಮಾನು ಇದಾವಲ್ಲ ತಗೊಂಬ ಹೋಗ್ರಿ ಒಂದಿವ್ಸ. ರೀ ನೀವು ನಾಗಣ್ಣ ತಗೊಂಡಿರ್ತಾರಲ್ಲ ಅವ್ನು ಇಸ್ಕೊಂಡ ಬರ್ರಿ, ಹಂಗ ಬರಕ್ ಹೋಗ್ಬೇಡ್ರಿ ಬರೇ ಕೈಲೆ. ಲೇ ಬೊಳ್ಳಳ್ಳಿ, ಅಜ್ಜ ಹಂಗ ಸತ್ತ ಬಿಟ್ಟಾನ. ಒಂದು ಮಾಲಿ ಸಾಕು, ಏಸ್ ಮಾಲಿ ಹಾಕ್ತಿದಿ? ಒಬ್ರು ಹಾಕ್ಯಾರಲ್ಲ, ಮತ್ತೆ ತರ್ಬೇಕು ಬಿಡು ಬೇಡ. ಸುಮ್ಮನೆ ರೊಕ್ಕದಾಡ್ ನೋಡು, ಅದಕ್ಕೇನು ಗೊತ್ತಾಕತ್ತೇನು ಹೆಣಕ್ಕೆ? ಅಯ್ಯ ನನ್ನ ಯಜಮಾನ, ನನಗದೆಲ್ಲ ಗೊತ್ತಾಯ್ತು ಬಿಡ. ಊರು ಉಪಕಾರ ಹರಿದ್ದಂತ, ಹೆಣ ಸಿಂಗಾರ ಹರಿದ್ದಂತ. ಆದ್ರೂ ಸತ್ತರ ಮನೆಗೆ ಹಂಗೆ ಬರೇ ಕೈಲಿ ಬರಬಾರ್ದು. ನಾವೇನ ಅರ್ಧ ದಾರ್ಯಾಗ ಬಂದಿದ್ವಿ ಅಂತಂದು ಇಲ್ಲಿ ಮನೆ ತನಕ ಬಂದೇವಿ. ಹೋಗಿ ಒಂದಿಟ್ಟು ಹೂವು ಮಾಲಿ, ಹೂವಿನ ಮಾಲಿನ ಹೂವು ಮಾಲಿ ಬೇರೆ ಬೇರೆ ಬೇಡ, ತೆಂಗಿನಕಾಯಿ, ಒಂದಿಷ್ಟು ಬಾಳೆಹಣ್ಣು, ವಿಭತ್ತಿ ಗಟ್ಟಿ, ಉದ್ದಿನ ಕಡ್ಡಿ ಎಲ್ಲಾನು ತಗೊಂಬ. ಆಗ್ಲಲ್ಲ ಹೇಳ್ಬೇಕೇನು ನಿನಗೆ? ಹೊಗ್ಗ ಅವನವನ ಅಜ್ಜಗೆ ಆರಾಮಿಲ್ಲ, ತೆಗಿ ನೋಡಕ್ಕೆ ಹೋಗೋಣ ಅಂತಂದು ಬ್ರೆಡ್, ಸೇಬು ಹಣ್ಣು, ಇನ್ನೊಂದು 2 ಯಾವ ಹಣ್ಣು ತಗೊಂಡು ನಾ ಬಂದೆ. ಅದಕ್ಕೂ ರೊಕ್ಕ ಹೋದ್ವು. ಏನೋ ಸತ್ತಾನ್ ಬಿಡು, ಇನ್ನು ಮುಗಿದು ಹೋತು, ಇನ್ನೇನು ತರಂಗಿಲ್ಲ ಅಂತ ನಾ ಮಾಡಿದ್ದೆ. ಮತ್ತೆ ಇಷ್ಟೆಲ್ಲ ಖರ್ಚೈತೇನು? ಭಾರಿ ಆತ್ ಬಿಡು ಅಜ್ಜಂದು. ರೀ ನಾ ಹೇಳಿದ್ನಲ್ಲ ಲಕ್ಷ ಐತಿಲ್ಲ, ನೀವ ಹಿಡ್ಕೊಂಬರ್ರಿ. ಅಯ್ಯ ಹೇಳಿದ್ದೇನೆ ಸಲ ಹೇಳ್ತಿದ್ದಿ? ಬಾಯಿ ಮುಚ್ಚಿಗೆ ನಿತ್ಕ ಒಂದಿಟ್ಟು ಅಲ್ಲಿ ಹೆಣ ನೋಡಲ್ಲ ಒಂಚೂರು. ಸರಕ ಮಾಲಿ ಕಾಯಿ ಬತ್ತಿ ನಿನಗೂ ಬೇಕನ ತರಸಲೆ, ಅಲ್ಲೇ ಹೇಳ್ಬಿಡು ನಿಮ್ಮ ಅಣ್ಣರಿಗೆ ತಂಬರ್ತಾರ. ಹೋಗಲ್ಲ ಅಂತಕ, ನನಗೆ ಎದಕ್ ಬೇಕು ಕಾಯಿ ಬತ್ತಿ ಎಲ್ಲ? ಅಜ್ಜಂತ ಸತ್ತನ, ಅವನಿಗೆ ತಂದ್ರ ನಡಿತೈತವ. ನಾನೇನ್ ಮಾಡ್ಲಿ ತರಿಸ್ಕೊಂಡವನ್ನ? ಹೋಗಲೆ ನೀನೇ ಬೇಕಿ. ನಾ ಹಂಗಂದದ್ದಲ್ಲ, ಅಜ್ಜಗ್ ಹಾಕಕ್ ತರಿಸ್ತೇನ ಅಂತಂದು ಹೇಳಿದ್ದು. ನೀನ್ ನೋಡಿದ್ರೆ ಬರೀ ಉಲ್ಟಾ ಪುಲ್ಟಾನ ತಿಳ್ಕೊಂತಿದಿ. ತರ್ಸೋದಿದ್ರ ತರ್ಸ್ಕೆ, ಇಲ್ಲದ್ರ ಬಿಡು ಹೋಗ್ಲಿ. ಅದನ್ನ ಯಾಕೆ ಉಲ್ಟಾ ತಿಳ್ಕೊಂತಿದಿ? ಬಾರಿ ಮಾತಾಡಕ್ಯವ ನೀನು. ನಾನು ಬಂತಳ್ರಿ ನಾಗಣ್ಣ, ಒಬ್ರು ಹೋಗ್ಬೇಡ್ರಿ. ಅಯ್ಯ ನಮ್ಮ ಮಾವ ಎಂತ ಚಲೋ ಇದ್ದೆಲ್ಲ ಮಾವ. ದಿನಾನ ತಂಗುಡ್ ರೊಟ್ಟಿನ ಕೊಡವ ನನಗ, ನೀರ್ನಾಗ ಬಿಸಿನೀರ್ನಾಗ ತೋರಿಸಿ ಅಂತ ಕೇಳ್ತಿದ್ದೆಲ್ಲ ಮಾವ. ಒಂದ್ ದಿನಾನರ ಬಿಸಿ ರೊಟ್ಟಿ ಮಾಡ್ಕೊಡವ ನನ್ನ ಸಸಿ ಅನ್ಲಿಲ್ಲಲ್ಲ ಮಾವ. ನನ್ನ ಕೈಯಾಗಿನ ಸುಡೋ ರೊಟ್ಟಿ ತಿನ್ಲಿಲ್ದಂಗ ಸತ್ತ ಹೋದೆಲ್ಲ ಮಾವ. ಸಾಕು, ಬಿಸಿ ರೊಟ್ಟಿ ಸುಟ್ಕೊಡ್ಲಿಲ್ಲ ಅಂತ ಅಜ್ಜನ್ ಕೊಡಬೇಡ ಅಂತೇನ? ನೀನ ಅದ ನೋಡ್ ತಿನ್ ಹೋಗ್ ತಂಗಳು ಅಂತಂದು ಬಿಸಿ ರೊಟ್ಟಿ ನೀವು ಒಬ್ಬಕ್ಕೆ ಮಾಡ್ಕೊಂಡ್ ತಿಂದು ಅವಜ್ಜ ತಂಗಳು ರೊಟ್ಟಿ ನೀಡ್ತಿದ್ದಿ. ನನಗೇನು ಗೊತ್ತಿಲ್ಲ ಅಂತ ಮಾಡಿ ಏನಿಂದ ಮತ್ತೆ ಅಳದ್ ನೋಡ ಹೊಕ್ಕೇನಂತ ಇಲ್ಲಿಂದ. ಅಯ್ಯ ನಮ್ಮ ಮಾವ, ಹಾದ್ಯಾಗ ಹೋಗೋರು ಬೀದ್ಯಾಗ ಹೋಗೋರು ಎಲ್ಲ ಬಂದು ನನ್ನ ಬೈಯಂಗ್ ಮಾಡಿಟ್ಟೆಲ್ಲ ಮಾವ. ಸುಮ್ಮಿ ಇವ್ರೇನ್ಲೆ ಒಬ್ಬೊಬ್ರ ಏನ್ ಪಾಳೆ ಹಚ್ಕೊಂಡ್ ಬರಕತ್ತಾರೆ ನನ್ನ ನಂಬರ್ ಪ್ರಕಾರ? ನೀ ಮೊದ್ಲು ಹೋಗಳು ನಾ ಆಮೇಲೆ ಹೋಗಳ್ತಾನೆ ಅಂತಂದು ಒಬ್ಬಕ್ಕಿಗೆ ತಂಗಳು ಚಾ ಕುಡಿರಲ್ದಂಗ ಆತಂತ, ಇನ್ನೊಬ್ಬಕ್ಕಿಗೆ ತಂಗಳು ರೊಟ್ಟಿ ತಿನ್ನೋರಿಲ್ದಂಗ ಆತಂತ. ಹಿಂಗ್ ಮಾಡಿ ಅವಜ್ಜನ್ನ ನಾಯಿ ಬಡೆ ಕೋಲ್ಗತೆ ಮಾಡಿಟ್ಟಿದ್ರನ್ನ ಬಿಡಿ ಇವ್ರು. अरे कपड़े भी पैक कर लो अपने, सुबह से आम ही पैक किए जा रहे हैं। इतने सालों बाद अपने भांजे से मिलने जा ಬಿಡಿ ಇವ್ರು. ಲಲ್ತಕ್ಕ ಪಾಪ ಸುಡೋ ರೊಟ್ಟಿ ಮಾಡಿದೆ ಅಂದ್ರೆ ಯಾವಾಗಾರ ನಮ್ಮ ಮನೆಗಿಂದ ಒಂದ್ ರೊಟ್ಟಿ ತಂದು ಕೊಡ್ತಿದ್ ನಾನು. ಅಂತದ್ ಇವಕ್ಕೆ ಸೊಸಿ ಅದಕ್ಕಿ ಬಿಸಿ ರೊಟ್ಟಿ ತಾನು ತನ್ನ ಗಂಡ ತನ್ನ ಮಕ್ಕಳಿಗೆ ಅಷ್ಟ. ಈ ಮುದುಕ ಮತ್ತೆ ತಂಗಡ ರೊಟ್ಟಿನ ಸಾರ್ನಾಗರಾತು ನೀರ್ನಾಗರಾತು ಎದ್ದಿ ಮುರು ಹಾಕಿ ಕೊಡಕ್ಕಿ. ಪಾಪ ಅದನ್ನ ಅಂಬಡ್ಗಚ್ಗ ಅಂತ ತಿನ್ನೋದು ಇದು ಮುದುಕ ಹೊಲಿಲ್ಲದ್ರನ್ನ. ಸುಮ್ಮಿ ನೀನ್ ಯಾವ ಬಿಸಿ ರೊಟ್ಟಿ ಮಾಡ್ತಂದು ಅಜ್ಜು ಕೊಟ್ಟಿದ್ದಿಲ್ಲ? ಶಾರು ನಾನ ಮಾಡ್ತಂದು ಕೊಡ್ಬೇಕೇನ? ಲಲಿತಕ್ಕನ ಮನೆಗೆ ಇಸ್ಕೊಂಡ್ ಬರ್ತಿದ್ನಲ್ಲ, ಅವಾಗ ಒಂದ್ ರೊಟ್ಟಿ ಕೊಟ್ಟು ಹೋಗ್ಬಿಡ್ತಿದ್ ನಾನು ಮನೆಗೆ. ಅದು ಹಿರಿಯರು ಹೇಳಿಲ್ಲ ಶಾಸ್ತ್ರನ, ತಿರುದು ಪ್ರದಾನ ಮಾಡು ಅನ್ನಂಗ. ನಾನು ಲಲಿತಕ್ಕನ ಮನೆಗೆ ಇಸ್ಕೊಂಡ್ ಬರ್ತಿದ್ದೆ, ಬಂದು ಅಜ್ಜು ಒಂದ್ ರೊಟ್ಟಿ ಕೊಟ್ಟು ಹೋಗಿದ್ದ ಮನೆ ಕಡೆಗೆ. ನೋಡವ ನಿನಗೆ ಇಸ್ಕೊಂಬಂದ ದರ ಕೊಡ್ಬೇಕನ್ನೋ ಮನಸ್ಸೈತಿ. ಇವು ಎಂತ ಶಸ್ತ್ರ ಅದಾವ ಇವು ಬಾಯಾಗನ ತಂಗಳು ರೊಟ್ಟಿ ಹಾಕ್ಲಿ, ಬಾಯಾಗನ ಕಸ ತುಂಬಲಿ. ತೀರ ಮನೆಗಿದ್ದು ಒಂದು ವಯಸ್ಸಾದ ಮುದುಕಗ 2 ಬಿಸಿ ರೊಟ್ಟಿ ಮಾಡ್ಕೊಟ್ರ ಏನಂಗ ಕೈ ಸೌದ ಹೊಕ್ಕವನ ಇವ್ರು, ಏನಂಗ ನೆಲಕ್ ಮುರ್ಕಂದ ಬೀಳ್ತವನ ಕೈ ಇವ್ರು ಅನ್ನಂಗ್ ಮಾಡ್ತಾವ. ಏನ್ ಹೊಲಸ ವಸ್ತ್ರ ಕುಡಿಯವ ಇವ ಪಾಪಿ ವಜ್ಜಗ. ನಡ್ರಿ ಹತ್ತರೆಲ್ಲ ಚಾ ಕುಡಿ ನಡ್ರಿ, ಗಂಟ್ಲು ಒಣಗಿರ್ತಾವ, ಏಟ ತನಕ ಹತ್ಕಂತ ನಿಲ್ತೀರಿ. ಅಯ್ಯ ಹಾಲ್ ಕಟ್ಬೇಡೆ, ಹತ್ತರೆಲ್ಲ ಚಾ ಕುಡಿರಿ ಅಂತೀಯಲ್ಲ. ನಡ್ರಿ ಎಲ್ಲಾರು ಚಾ ಕುಡಿ ನಡ್ರಿ ಅನ್ನೋದ್ ಬಿಟ್ಟು ಅಯ್ಯ ಬಾರಿ ಕಮ್ಮಗ ಅಂತಿ ಬಿಡ. ಏನ್ ಚಾ ಕುಡಿಯಕ ಬಂದಿರ್ತಾವೇನ್ ಹೆಣದ ಮನೆಗೆ? ಸುಮ್ನಿರ್ಬೇ ನೀನ. ನಮ್ಮನೆ ನೋಡಿದ್ರ ಅಳಕ್ ಯಾರಿಲ್ಲ ಗೊತ್ತನ? ನಾವು ಅಳಕಾಗಿನ ಜನ ಕರ್ಸೇವಿ, ಅವ್ರಿಗಂದದ್ದು ನಡ್ರಿ ಅಳಕ್ ಬಂದಾರ ಚಾ ಕುಡಿರಿ ಅನ್ನೋದ, ಹತ್ತರ ಚಾ ಕುಡಿರಿ ಅಂದೆ. ಕುತ್ಕರಲೆ ಸುಮ್ಮಿ ಶರವ ಕುತ್ಕರಿ. ಪಾಪ ಅವ್ರ ಮನೆಗೆ ಅಳಕ್ ಯಾರು ಇಲ್ಲ ಅಂತ ರೊಕ್ಕ ಕೊಟ್ಟು ಬೇರೆ ಕರ್ಸ್ಯಾನಂತ. ದೌಲತ್ ನೋಡಿ ಒಂದು ಎಷ್ಟು ಇರ್ಬೇಕು. ಅಜ್ಜಿಗೇನ್ ಮಕ್ಳ ಮೊಮ್ಮಕ್ಳ ಸ್ವಸ್ತ್ರ ಮಳಿಂದ್ರ ಯಾರು ತರ್ತಿ ಪಾಪ ಅಳಕರ? ಯಾರ್ಯಾರಿಲ್ಲ ನೋಡು ಪಾಪ.
ಎಂತ ಮಾತ್ ಮಾತಾಡ್ತೀಯಪ್ಪ? ಬೇ ಚಿಗವ ನಿನಗೆ ಗೊತ್ತಾಗಲ್ಲ ಸುಮ್ಮನಿರ. ಗಂಡ್ಮಕ್ಳು ಬೇರೆ ಹೊರಗೆ ಓಡಾಡೋದ ಹವಣಕತ್ತಿ. ಅವಕ್ಕೆ ಎಣ್ಣೆ ಅಂತ, ಜನರಿಗೆ ಬಂದರಿಗೆ ಚಾ ಅಂತ, ಚರ್ಮ ಮಂಡಕ್ಕಿ ಅಂತ, ಆ ಗುಂಡಿ ತೋಡ್ಸೋದೇನು, ಅವ್ರಿಗೆ ಕುಡಿಯಾಕೆ ಕೊಡೋದೇನು, ಮತ್ತು ಇಲ್ಲಿ ಬಂದ ಮೇಲೆ ಕೈವಲಿಗೆ ಕಟ್ಸೋದೇನು, ಬರೇ ಗಂಡ್ಮಕ್ಳದು ಹೊರಗೆ ಅಡ್ಡಾಡ್ದಾಕತ್ತೇವ. ಆ ಹೆಣ್ಮಕ್ಳು ನೋಡಿದ್ರೆ ಪೌಡ್ರ್ ಹಚ್ಕೊಂಡು ನಿಂತ್ಕೊಂಡಾರ. ಅವ್ರದಿನ ಮೇಕಪ್ ಹೋಗತ್ತೆ ಅಂತ ಹತ್ರ, ಅದಕ್ಕೆ ನಾವು ಅಳಂಗಿಲ್ಲ ಅಂತಂದು ನಿಂತ್ಕೊಂಡಾರ ಅವ್ರು. ಅದಕ್ಕೆ ಅಳಕ್ಕೆ ಜನ ಕರ್ಸೇವ. ಚಿಗವ ನೋಡ್ಬೇ, ಇಲ್ಲಿ ಇಬ್ಬರು ಸ್ವಸ್ಥರು ಕಾಂಪಿಟೇಷನ್ ಮೇಲೆ ಬಿದ್ದು, ನಾನು ಒಂದು ದೀಪ ಹಚ್ಚಿಡ್ತಾನೆ, ನೀನು ಒಂದು ದೀಪ ಹಚ್ಚಿಡ್ತಾನೆ ಅಂತಂದು ಎರಡೆರಡು ದೀಪ ಹಚ್ಚಿಟ್ಟಾರ ನೋಡಿಲ್ಲ ಅಪ್ಪನ ಮುಂದೆ. ಏ ಹೋಗ್ಲಿ ಬರ್ರಿವ, ನಮ್ಮ ಮನೆ ಪುರಾಣ ಹಂಗ ಇದ್ದದ್ದ. ಬರ್ರಿ ಚಾ ಕುಡಿದು ಒಟ್ಟು ಬಂದು ಕುಂದ್ರುವಂತ್ರಿ ಅಂತ. ಮಾವ, ನನ್ನ ಮಕ್ಕಳನ್ನ ಕರ್ಕೊಳ್ಳೋರು ಯಾರ ಮಾವ? ಮುಂಜಾನೆಯಿಂದ ಸಾಯಿಸ್ತಂಕ ಮಕ್ಕಳನ್ನ ಎತ್ಕೊಂಡು ಮೊಮ್ಮಕ್ಕಳನ್ನ ಎತ್ಕೊಂಡು ಅಡ್ಡಾಡ್ತಿದ್ದಲ್ಲ ಮಾವ. ಏ ಹೋಗತ್ಲಾಗ, ನಿಮ್ಮಂತ ಸ್ವಸ್ತ್ರ ಇರೋದಕ್ಕಿಂತ ಇಲ್ದಂಗಿರೋದ ಚಲೋ. ಅಜ್ಜಗ ಆಗಂಗಲ್ ಕೈಲಿ ಅಂತ ಗೊತ್ತಿದ್ರನ ಹುಡುಗರ್ನ ಎತ್ಕೊಳಕ್ ಕೊಡ್ತಿದ್ ನೀನ. ಮತ್ತ ಈಗ ಎತ್ಕೊಂಡಂಗ ಮುದ್ದಾಡ್ತಿದ್ದಿ, ಎತ್ಕೊಂಡ್ ಅಡ್ಡಾಡ್ತಿದ್ದಿ ಅಂತ ಹೇಳಕ್ ಬಂದಿ ಹುಕ್ಕಿಲ್ಲ? ಏ ನೀವೇನ್ರಿ ನಮ್ಮನೆಗೆ ಬಂದು ನಮ್ಗ ಜೋರ್ ಮಾಡ್ತಿರಲ್ಲ? ನಾವು ನಮ್ಮ ಅವ್ ಹೇಳ್ತಿದ್ವಿ ಮಕ್ಕಳು ಮೊಮ್ಮಕ್ಕಳನ್ನ ಎತ್ಕೊಳಕ. ಏನ್ ನಿಮ್ಮನೆಯವ್ರಿಗೆ ಹೇಳ್ತಿದ್ವಿ? ಏನ್ ನಿಮ್ಮನೆ ನಿಮ್ಮ ಅವ್ ಹೇಳೇವೆ? ನೀವು ನೋಡ್ತೀರಾ ಜೋರ್ ಮಾಡೋದು? ಕುಂದ್ರದಿದ್ರು ಕುಂದ್ರಿ, ಇಲ್ಲಾಂದ್ರೆ ಎದ್ದು ಹೋಗ್ರಿ. ನಮಗೆ ಗೊತ್ತೈತಿ ಹೆಂಗ್ ಮಾಡ್ಬೇಕನ್ನ ಮಾವನ ಅನ್ನೋದು. ಅಯ್ಯ ನಿಮ್ಮ ಸೂರ್ಪನ್ನಕ್ಕೆ ಅಂತಾರ. ಒಣಗ ಹಿರೇ ಮನುಷ್ಯ ಸತ್ರ ಯಾರಾದ್ರೂ ಬರ್ತಾರ. ಕುಂದ್ರದಿದ್ರು ಕುಂದ್ರಿ, ಎದ್ದು ಹೋಗೋದಿದ್ರು ಹೋಗ್ರಿ ಅಂತಿರಲ್ಲ. ನೀವಂತ ಸ್ವಾದಗೆಟ್ ಸ್ವಸ್ತ್ರ ಇದೀರಿ. ಅದೇನ್ ಇಬ್ರು ಹಂಚಿಗೆಂದು ಆಳಕತ್ತೀರೇನ? ನೀನ್ ಈಟಾಳು ನಾನು ಈಟಾಳ್ತಾನೆ ಅಂತಂದು ಯಾಕೆ ಹೆಣದಂತ ಕುಂದ್ರಾಕ್ ಬರೋದಲ್ಲನ? ಏನ್ ಇವತ್ತಿದ್ದಂಗ ಅಜ್ಜ ನಾಳೆ ಮುಂಜಾನೆ ಇಲ್ಲೇ ಇರ್ತಾನೆ. ಹೋಗಿ ಮಣ್ಣಾಗಿಟ್ಟು ಬರ್ತಾವಿ. ಏ ಚಿಗವ್ವ ಎದ್ದೇಳ್ರಿ ಬೇ, ನಡ್ರಿ. ಆಲ ಗಾಡಿ ಬಂದು ಎಟ್ಟತ್ತಾತು. ಓಂ ನಮ ಶಿವ ಗಾಡಿ ಬಂದು ಎತ್ತ ನಡ್ರಿ.